ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ಯಾರು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನ ಈಗ ಕಂಪ್ಲೀಟ್ ಮಾಡಿರಿ, ಮೊನ್ನೆ ನೀವು ಪಾಸ್ ಆಗಿರಿ ಅನ್ಯುವಲ್ ಎಕ್ಸಾಮ್ ದಲ್ಲಿ, ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರಿ, ಒಟ್ಟು ಟೋಟಲ್ ಆಗಿ ನೀವು ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡಿರಿ. ನೀವು ಹೈಯರ್ ಎಜುಕೇಶನ್ ಮಾಡಬೇಕಿತ್ತು ಅಂದ್ರೆ ನೀವು ಲ್ಯಾಟರಲ್ ಎಂಟ್ರಿ AHS ಅಂತ ಕರೀತಾರೆ. ಅಂದ್ರೆ ಅಲೈಡ್ ಹೆಲ್ತ್ ಸೈನ್ಸಸ್ ಲ್ಯಾಟರಲ್ ಎಂಟ್ರಿ ಅಡ್ಮಿಷನ್ ಅಂತ ಅಪ್ಲಿಕೇಶನ್ ಗಳನ್ನ ಬಿಡ್ತಾರೆ. ನೀವೇನಾದ್ರೂ ಈ ವರ್ಷ ಲ್ಯಾಟರಿ ಎಂಟ್ರಿ ಅಲೈಡ್ ಹೆಲ್ತ್ ಸೈನ್ಸಸ್ ಅದ್ರಾಗ ಎಲ್ಲ ಬರ್ತಾವ್ರಿ. ಅಲೈಡ್ ಹೆಲ್ತ್ ಸೈನ್ಸ್ ಅಂದ್ರೆ ಏನ್ ಬರ್ತಾವ್ರಿ? DMLT ಆದವ್ರು BSMLT, OT ಆದವ್ರು DOTAT ಆದವ್ರು BSc OT, DDT ಆದವರು BSc DT, ಆಮೇಲೆ DMIT ಆದವರು BSc MIT. ಈ ತರ ಎಲ್ಲ ಕೋರ್ಸ್ ಇದ್ರಾಗ ಬರ್ತಾವ್ರಿ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ನನಗ ಲೈವ್ ಅಲ್ಲೇ ಬಂದಾಗ ಕೇಳ್ತೀರಿ ಮತ್ತು ಕಾಮೆಂಟ್ ಸೆಕ್ಷನ್ ಹೋಗಿ ನೋಡಿದ್ರೆ ಅವ ತುಂಬ್ಯಾವ. ಆದ್ರೆ ನಾ ಪ್ರತಿ ವಾರ ಒಂದೊಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ವಿಡಿಯೋ ಮಾತ್ರ ನೋಡಕ್ ನೀವು ರೆಡಿ ಇಲ್ಲ, ಮತ್ತು ಕ್ವಶನ್ ಮಾಡೋದು ಮತ್ತು ಟೆನ್ಷನ್ ತಗೊಳ್ಳೋದು, ಊರು ಸಾಬರಿ ಕೆದರ್ಕೊಂತ ಹೊಂಟಿ ಬಿಡೋದು. ಆದ್ರೆ ವಿಡಿಯೋ ಒಂದು ನಿಮಿಷದ ವಿಡಿಯೋ ಕೇಳಕ್ ರೆಡಿ ಇಲ್ಲ, ನೀವು ನೋಡಕ್ ರೆಡಿ ಇಲ್ಲ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಆಕ್ಟಿವ್ ಮಾಡ್ಕೊರಿ, ಅಂದ್ರೆ ನಿಮಗ ನಾ ಹಾಕಿದ ವಿಡಿಯೋ ಬರ್ತಾವು. ಏನಂದ್ರೆ ಈ ವರ್ಷದ 26ನೇ ಸಾಲಿನಾಗ ನಿಮ್ಗೆ ಅಪ್ಲಿಕೇಶನ್ ಬೇಕಂತಂದ್ರ ನೀವು ಇನ್ನು ಆಗಸ್ಟ್ ತನಕ ಕಾಯ್ಬೇಕ್ರಿ. ಯಾಕೆ ಕಾಯ್ಬೇಕ್ರಿ ನಾವು ಆಗಸ್ಟ್ ತನಕ ಅಂತಂದ್ರ, ಪ್ರತಿ ವರ್ಷನೂ ಕೇಳಿದವರು ಮೊದಲ್ಗ ಇಂಜಿನಿಯರಿಂಗು ಮೆಡಿಕಲ್ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆನ ಮುಗಿಸ್ತಾರೆ. PUC ಮೇಲೆ ಬಂದವರಿಗೆ ಫಸ್ಟ್ ಪ್ರಕ್ರಿಯೆ ಮುಗಿಸ್ತಾರ. ಅವ್ರು ಮುಗಿದ ಮೇಲೆ ಅವ್ರದ್ದು 2ನೇ ರೌಂಡು 3ನೇ ರೌಂಡು ಮುಗಿದ ಮ್ಯಾಗ ಲ್ಯಾಟರಲ್ ಎಂಟ್ರಿ ಅಂತ ಹೇಳಿ ಸಪರೇಟ್ ಆದಂತ ಅಪ್ಲಿಕೇಶನ್ ಬಿಡ್ತಾರೆ. ಈ ಒಂದು GNM ನರ್ಸಿಂಗ್ ಆದವ್ರಿಗೆ ಕೂಡ ಲ್ಯಾಟರಲ್ ಎಂಟ್ರಿ ಆಗಿ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಪ್ಲಿಕೇಶನ್ ಗಳನ್ನ ಅವಾಗ ರಿಲೀಸ್ ಮಾಡ್ತಾರೆ. ಈ ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಮಾಡೋರು ಇರ್ಬೋದು, ಅಂದ್ರೆ PPBSc ಇರ್ಬೋದು. ಆಮೇಲೆ ನಮ್ಮ ಲ್ಯಾಟರಲ್ ಎಂಟ್ರಿ AHS ಅಭ್ಯರ್ಥಿಗಳು ನೆನಪಿಟ್ಕೋರಿ, ನೀವು ಆಗಸ್ಟ್ ತನಕ ಗೌರ್ಮೆಂಟ್ ಅಪ್ಲಿಕೇಶನ್ಗೆ ಕಾಯ್ಬೇಕು. ಆಗಸ್ಟ್ ತನಕ ಗೌರ್ಮೆಂಟ್ ಅಪ್ಲಿಕೇಶನ್ ಗಳನ್ನ ನಂತರ ರಿಲೀಸ್ ಮಾಡ್ತಾರ. ಅದಕ್ಕಿಂತ ಮೊದಲು ಬಿಟ್ರಪ್ಪ ಅಂದ್ರೆ ನಾನು ಅದೇನು ಹೇಳಕ್ ಹೌದ್ರಿ. ಆದ್ರೆ ನೀವು ಕಾಯ್ಬೇಕಾಗ್ತತಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಎಲ್ಲಾನು ಪೂರ್ವ ತಯಾರಿ ಮಾಡ್ಕೋಬೇಕ್ರಿ. ಸ್ವಲ್ಪ ಡಾಕ್ಯುಮೆಂಟು, ಸ್ಟಡಿ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲಾನು ರೆಡಿ ಮಾಡಿ ಇಟ್ಕೋರಿ. ಇನ್ನೂ 2-3 ತಿಂಗಳು ಲೇಟ್ ಐತಿ, ಹೌದ್ರಿ. ಜೂನ್, ಜುಲೈ, ಆಗಸ್ಟ್ ನಂತರ ಅಪ್ಲಿಕೇಶನ್ ಗಳನ್ನ ಬಿಡ್ತಾರ. ಆಗಸ್ಟ್ ನಂತರ ಅಪ್ಲಿಕೇಶನ್ ಬಿಟ್ರಪ್ಪ ಅಂದ್ರೆ ಅಪ್ಲಿಕೇಶನ್ 1 ವಾರನೇ ಮುಗಿಸ್ಬಿಡ್ತಾರ, 2 ವಾರನೇ ಕೌನ್ಸಿಲಿಂಗ್ ಮಾಡಿಬಿಡ್ತಾರ. 2ನೇ ರೌಂಡ್ ಮಾಡಿದ್ರೆ ಇಲ್ಲಂದ್ರೆ ಇಲ್ಲ, 1 ರೌಂಡ್ನಾಗ ಮುಗಿಸ್ಬಿಡ್ತಾರ ಪ್ರತಿ ವರ್ಷನೂ ಕೂಡ. ಹೆಂಗಿರ್ಬೇಕಾದ್ರ ಸ್ವಲ್ಪ ನೀವು ಅವೇರ್ ಆಗಿರಲಿಲ್ಲ ನಮ್ಗಲ್ಲ, KU ವೆಬ್ಸೈಟ್ ನೋಡ್ತಾರಿ, ಗೂಗಲ್ ಮಾಡಕ್ ಹೋಗ್ಬೇಡ್ರಿ, KU ವೆಬ್ಸೈಟ್ ನೋಡ್ತಾರಿ. ಇಲ್ಲಪ್ಪ ಅಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊರಿ.